ಓಂ ಶಕ್ತಿ ವಿಶಿಷ್ಟ ಪರಬ್ರಹ್ಮಣೇ ನಮಃ. ಪಂಡಿತಂ ಪಂಡಿತಾರಾಧ್ಯ ಕ್ರೀಡಾಸ್ಥಲಬೋಧಕಂ ಅಖಂಡಂ ದಂಡವದ್ವಂದೇ ಸೂರ್ಯಮಂಡಲಮಂಡಿತಂ ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯವರನ್ನು ಮನದಲ್ಲಿ ನೆನೆದು 2026ನೇ ವರ್ಷದ ಯುಗಾದಿ ಬ್ರಹ್ಮೋತ್ಸವದ ಅಂಗವಾಗಿ ನಿನ್ನೆ ಮತ್ತು ಇಂದು ನಡೀತಾ ಇರುವಂತಹ ನಂದಿಯ ಕೂಗು ಮತ್ತು ಭಾರತೀಯ ಸಂತ ಮಹಾಪರಿಷತ್ತಿನ ಕಾರ್ಯಕ್ರಮಗಳ ಇಂದಿನ ಧರ್ಮ ಸಮಾರಂಭದ ಪವಿತ್ರ ವೇದಿಕೆಯ ಮೂಲಕ ಅತ್ಯಂತ ಅದ್ಭುತವಾದ ಮಾತುಗಳನ್ನು ತಮ್ಮ ಶ್ರೀವಾಣಿಯ ಮೂಲಕ ಉಪದೇಶ ಮಾಡಿರುವಂತಹ ಬೆಂಗಳೂರು ಕೈಲಾಸಾಶ್ರಮದ ಮಹಾಮಂಡಲೇಶ್ವರರಾದ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮಿಗಳವರಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಸಮಾರಂಭಕ್ಕೆ ಸಮನ್ವಯದ ಸ್ಪರ್ಶವನ್ನು ಕೊಟ್ಟಿರುವಂತಹ ಉದ್ಬೋಧಕ ಆಶೀರ್ವಚನವನ್ನು ದಯಪಾಲಿಸಿ ಕಾರ್ಯ ಬಾಹುಲ್ಯದಿಂದ ನಿರ್ಗಮಿಸಿರುವಂತಹ ಹರಿಹರಪುರದ ಶಾರದಾ ಲಕ್ಷ್ಮೀ ನರಸಿಂಹ ಪೀಠದ ಜಗದ್ಗುರು ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರಲ್ಲಿ, ಅದೇ ರೀತಿ ಮೂಡಬಿದಿರೆಯ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಲ್ಲಿ ಅನಂತ ಗೌರವಗಳನ್ನು ಸಮರ್ಪಿಸಿ ಈ ಸಮಾರಂಭವನ್ನು ಕುರಿತು ಮಾತನಾಡಿ ಈ ವೇದಿಕೆಯ ಸಂಘಟಕರಲ್ಲಿ ಮುಂಚೂಣಿಯಲ್ಲಿ ನಿಂತು ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಕರಿವೆಟ್ನಾಳದ ಶಿವಕುಮಾರ ಶ್ರೀಗಳವರೇ, ಶಹಾಪುರದ ಸೋಗರೇಶ್ವರ ಶಿವಾಚಾರ್ಯ ಶ್ರೀಗಳವರೇ, ಕೊಣ್ಣೂರಿನ ಶ್ರೀಗಳವರೇ, ಗುಣದಾಳದ ಶ್ರೀಗಳವರೇ, ತಮ್ಮ ಬುದ್ಧಿಗತ ಭಾವನೆಯನ್ನು ಗೋ ಸಂರಕ್ಷಣೆಯ ಬಗ್ಗೆ ವ್ಯಕ್ತ ಮಾಡಿರುವಂತಹ ಹಿರಿಯರಾದ ಸೋಮಲಿಂಗರಾಜನವರೇ, ರಾಜಕೀಯ ಕ್ಷೇತ್ರಕ್ಕೆ ಭವಿಷ್ಯದ ಆಶಾ ಕಿರಣವಾಗಿರುವಂತಹ ತೆಲುಗುದೇಶಂ ಪಾರ್ಟಿಯ ಕಾರ್ಯದರ್ಶಿಗಳಾದ ಡಿ ನರಸಿಂಹಮೂರ್ತಿಯವರೇ, ವೀರಶೈವ ಲಿಂಗಾಯತ ಫೆಡರೇಷನ್ದ ಆಂಧ್ರ ಪ್ರದೇಶದ ಚೇರ್ಮನ್ ಆಗಿರುವಂತಹ ಸಹೋದರಿ ಸ್ವಪ್ನ ತುಳಜಾಪುರ ಅವರೇ, ಯಾವತ್ತು ಎಲ್ಲ ಗಣ್ಯರೇ, ಮಾನ್ಯರೇ, ಮಾಧ್ಯಮದ ಪ್ರತಿನಿಧಿಗಳವರೇ, ವಿಭಿನ್ನ ಭಾಗ, ಪ್ರಾಂತ, ನಗರ, ಗ್ರಾಮಗಳಿಂದ ಶ್ರೀಶೈಲದ ಜಾತ್ರೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಯಾತ್ರಾರ್ಥಿಗಳಾಗಿ ಆಗಮಿಸಿರುವಂತಹ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳು,
ಈ ಮೈಕ್ ಯಾವಾಗ ಬಂದಾಯಿತೋ ನನ್ನ ಬಾಯಿ ಯಾವಾಗ ಚಾಲು ಮಾಡೋಣ ಅಂತ ನೀವು ಕಾಯಕತ್ತೀರಿ. ಊಟ ಮತ್ತು ನಿಮ್ಮ ಮಧ್ಯದಲ್ಲಿ ಬಹಳ ಹೊತ್ತು ನಿಲ್ಲಕ್ಕೆ ನಮಗೂ ಮನಸ್ಸಿಲ್ಲ. ಯಾಕಂದ್ರೆ ನೀವೆಲ್ಲ ನಡ್ಕೋತ ಬಂದವರು ಅದೇರಿ, ಪಾದಯಾತ್ರೆ ಮಾಡ್ಕೋತ ಬಂದವರು ಅದೇರಿ, ಬಹಳ ದೂರದಿಂದ ಪ್ರಯಾಣ ಮಾಡಿ ಬಂದವರು ಅದೇರಿ. ಸಹಜವಾಗಿ ಆಯಾಸ, ವಿಶ್ರಾಂತಿ ಅವಶ್ಯಕತೆ ಇರ್ತದೆ. ಬಹಳ ಹೇಳೋದು ಉಳಿದು ಕೂಡ ಏನೂ ಇಲ್ಲ. ಸಾಂಕೇತಿಕವಾದ ಕೆಲವು ಮಾತುಗಳನ್ನು ಮಾತ್ರ ನಾವು ವೇದಿಕೆಯ ಮೂಲಕ ಹೇಳಲಿಕ್ಕೆ ಬಯಸ್ತೀವಿ. ನಿನ್ನೆ ನಂದಿಯ ಕೂಗು ಜೋಡೆತ್ತುಗಳ ಸಂರಕ್ಷಣೆಯ ಕಾರ್ಯಕ್ರಮವನ್ನು ನೀವೆಲ್ಲ ವೀಕ್ಷಿಸಿದ್ದೀರಿ. ಇವತ್ತು ಆ ನಂದಿಯ ಕೂಗಿಗೆ, ಜೋಡೆತ್ತು ನಂದಿಯ ರಥಯಾತ್ರೆಗೆ ಮತ್ತೊಂದು ಚಾಲನೆಯನ್ನು ಕೊಡುವಂತಹ ಕಾರ್ಯಕ್ರಮದ ಜೊತೆಗೆ ಭಾರತೀಯ ಸಂತ ಮಹಾಪರಿಷತ್ತಿನ ಭಾರತೀಯ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸುವಂತಹ ಕಾರ್ಯಕ್ರಮವು ಕೂಡ ನಡೆದುಕೊಂಡು ಬರುತ್ತದೆ. ಬಹಳ ವಿಶೇಷ ಅಂದರೆ ಈ ಜೋಡೆತ್ತಿನ ರಥಯಾತ್ರೆಗೆ ಸುಮಾರು 20-25 ದಿವಸಗಳ ಹಿಂದೆ ಶ್ರೀ ಕ್ಷೇತ್ರ ಯಡೂರಿನಲ್ಲಿ ಉಪರಾಷ್ಟ್ರಪತಿಗಳ ಜೊತೆಗೆ ನಾವು ಚಾಲನೆ ಕೊಟ್ಟಿದ್ವಿ. ಶ್ರೀಶೈಲಕ್ಕೆ ಬಂದ ಮೇಲೆ ಅದನ್ನು ಸ್ವಾಗತನೂ ನಾವು ಮಾಡಿಕೊಂಡ್ವಿ. ಇವತ್ತು ಪುನಃ ಆಗಮಿಸಿರುವಂತಹ ಎಲ್ಲ ಮಹಾತ್ಮರ ಜೊತೆಗೆ ಸೇರಿ ಈ ರಥಯಾತ್ರೆ ಮತ್ತು ಇಲ್ಲೇ ಶ್ರೀಶೈಲದಲ್ಲೇ ಕುಂಡ್ರಬಾರದು ಮರಳಿ ಮತ್ತ ಗ್ರಾಮ ನಗರಗಳಲ್ಲಿ ಹೋಗಿ ಗೋ ಸಂರಕ್ಷಣೆಯ, ನಂದಿ ಸಂರಕ್ಷಣೆಯ ಪ್ರಚಾರ ಪ್ರಸಾರ ಕಾರ್ಯ ಇನ್ನೂ ವ್ಯಾಪಕವಾಗಿ ನಡೆಯಲಿ ಅಂತ ಹೇಳಿ ಇವತ್ತು ಮತ್ತೆ ಎಲ್ಲರ ಜೊತೆಗೆ ಚಾಲನೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಇದೊಂದು ಅಪೂರ್ವವಾಗಿರುವಂತ ಗಳಿಗೆ. ಇಂತಹ ಸಂದರ್ಭದಲ್ಲಿ ನಿನ್ನೆ ನಾವೆಲ್ಲ ಏನ್ ತಿಳ್ಕೊಂಡಿದ್ವಿ ಅಂದ್ರೆ, ನಂದಿಯ ಕೂಗು ಅಂದ್ರೆ ನಂದಿ ತನ್ನ ರಕ್ಷಣೆಗಾಗಿ ನಮ್ಮೆಲ್ಲರ ಮೂಲಕ ಕೆಲವು ಮಾತುಗಳನ್ನು ಹೇಳುವುದಕ್ಕಾಗಿ, ಪ್ರಚಾರ ಪ್ರಸಾರ ಮಾಡಿಸುವುದಕ್ಕಾಗಿ ನಂದಿ ಕೂಗ್ತಾ ಇದೆ ಅನ್ನೋ ಧ್ವನಿಯಲ್ಲಿ ನಾವೆಲ್ಲ ಮಾತನಾಡಿದ್ವಿ. ಆದರೆ ಇವತ್ತು ನಂದಿಯ ಕೂಗು ಏನಿದೆ ಅಂತ ಕೇಳಿದ್ರೆ, ಸಂತರೆಲ್ಲ ಒಂದಾದ್ರೂ ನನ್ನ ರಕ್ಷಣೆ ಆಗೇ ಆಗ್ತದ ಅಂತ ಹೇಳಿ ಆ ನಂದಿ ಇವತ್ತು ಕೂಡ ಕಟ್ಟೈತೆ ಅಂತ ನಾವು ಭಾವಿಸ್ಕೊಳ್ತೇವೆ. ದೇಶದ ರಕ್ಷಣೆಗೆ ಸಂತರ ಒಗ್ಗಟ್ಟು ಬಹಳ ಮುಖ್ಯವಾದ. ಎಲ್ಲಿಯವರೆಗೆ ನಮ್ಮಲ್ಲಿರುವಂತಹ ಭೇದ ಭಾವಗಳಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ನಾವು ಪರಸ್ಪರ 36 ವಿಮುಖರಾಗಿ ಸಾಕ್ತಾ ಹೋಗ್ತೀವೋ ಅಲ್ಲಿಯವರೆಗೆ ಭಾರತೀಯ ಸಂಸ್ಕೃತಿಯನ್ನ ವ್ಯಾಪಕವಾಗಿ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂದ್ರೆ ನಮ್ಮ ಶ್ರಮ ಮತ್ತು ಸಮಯ ನಮ್ಮವರನ್ನ ನಿಂದಿಸೋದ್ರಲ್ಲಿ, ನಮ್ಮವರನ್ನ ವಿರೋಧಿಸೋದ್ರಲ್ಲಿ, ಪ್ರಸನ್ನ ಅಂದ್ರೆ ಅವ್ರಿಗಿಂತ ನಾವು ಯಾರು ಹೋಗ್ಬೇಕು ಅನ್ನೋದರಲ್ಲಿ ವ್ಯರ್ಥ ಆಗಿ ಕಳೀತಾ ಇದೆ ಹೊರತು ನಾವೆಲ್ಲರೂ ಕೂಡ
ನಡೆಯಾಗಿದೆ, ನಂಬಿಕೆ ಕೂಗಾಗಿದೆ ಅನ್ನೋದನ್ನು ನಾವು ಅರ್ಥೈಸಿಕೊಳ್ಳಬೇಕು. ಕನ್ನಡದೊಳಗೆ ಒಂದು ಗಾದೆ ಮಾಡ್ತದೆ, ಏನು ಅಂದ್ರೆ ಒಗ್ಗಟ್ಟೆ ಬಲು ಕಟ್ಟು ಅಂತ. ಬಲ ಎಲ್ಲಿರ್ತದೆ ಅಂದ್ರೆ ಎಲ್ಲಿ ಒಗ್ಗಟ್ಟು ಇರ್ತದ ಅಲ್ಲೇ ಬಲ ಇರ್ತದೆ. ಎಲ್ಲೇ ಭಿನ್ನ ಭಿನ್ನತೆ ಇರ್ತದನೋ, ಎಲ್ಲೇ ಏಕಾಕಿತನ ಇರ್ತದೋ ಅಲ್ಲೇ ಬಲಹೀನತೆ ಇರ್ತದ. ನಮ್ಮಲ್ಲಿ ಬಲ ಬರಬೇಕು ಅಂದ್ರೆ ನಾವು ಒಂದಾಗಬೇಕು. ಕೈಯೊಳಗೆ ಬಲ ಬರಬೇಕು ಅಂದ್ರೆ ಬೆರಳುಗಳೆಲ್ಲ ಒಂದಾಗಬೇಕು. ಬೆರಳು 5 ಅದಾವ, ಒಂದು ಸಣ್ಣದೈತಿ, ಒಂದು ಎತ್ತರ ಐತಿ, ಒಂದು ದಪ್ಪ ಐತಿ, ಹೆಂಗೋ ಅದಾವ. ಆದ್ರೆ ಕೈಗೆ ಬಲ ಯಾವಾಗ ಬರ್ತದಂದ್ರ ಬೆರಳುಗಳು ಬೇರೆ ಬೇರೆ ಆಗಿದ್ದಾಗ ಕೈಗೆ ಬಲ ಬರಂಗಿಲ್ಲ. ಯಾರನ್ನ ಬರ್ಬೇಕಾದ್ರೆ ಏನ್ ಮಾಡ್ತಾರೆ ನೀವು? ಮುಷ್ಟಿ ಮಾಡ್ತೀವಿ. ಮುಷ್ಟಿ ಯಾವಾಗ ಆಗ್ತದೆ? ಎಲ್ಲಾ ಬೆರಳುಗಳು ಕೂಡಿಕೊಂಡಾಗಲೇ ಮುಷ್ಟಿ ಆಗೋದು. ಬೇರೆ ಬೇರೆ ಆಗಿದ್ರೆ ಮುಷ್ಟಿ ಆಗಂಗಿಲ್ಲ. ಎಲ್ಲಿವರೆಗೆ ಕೈಗೆ ಬಲ ಬರೋದಿಲ್ವೋ, ಎಲ್ಲಿವರೆಗೆ ನಮ್ಮ ಬೆರಳುಗಳು ಮುಷ್ಟಿ ಆಗೋದಿಲ್ವೋ ಅಲ್ಲಿವರೆಗೆ ಕೈಗೆ ಬಲ ಬರೋದಿಲ್ಲ. ಹಂಗೆ ನಮ್ಮ ದೇಶಕ್ಕೆ ಬಲ ಬರಬೇಕಾಗಿತ್ತು ಅಂದ್ರೆ ಬೇರೆ ಬೇರೆ ಆಗಿರುವ ನಮ್ಮ ಸಂತರೆಲ್ಲ ಒಂದು ಕಡೆಗೆ ಬಂದರು ಅಂದ್ರೆ ಭಾರತ ದೇಶದ ಮುಷ್ಟಿ ಆಗ್ತದ, ಇಡೀ ದೇಶಕ್ಕೆ ಬಲ ಬರ್ತದ ಅನ್ನುವಂಥದ್ದನ್ನು ನಾವು ಅರ್ಥೈಸಿಕೊಳ್ಳಬೇಕು. ಇದನ್ನ ಸಂತರೆಲ್ಲ ಸೇರಿಕೊಂಡು ಇವತ್ತು ಪ್ರಾರಂಭ ಮಾಡಿರಬಹುದು. ಆದರೆ ಈ ಸಿದ್ಧಾಂತವನ್ನ ವೀರಶೈವ ಧರ್ಮ ಮೊದಲಿನಿಂದಲೂ ಪ್ರಚಾರ ಮಾಡ್ಕೊಂತ ಬಂದಿರುವಂತಹ, ಸನಾತನ ಕಾಲದಿಂದಲೂ ಈ ಸಿದ್ಧಾಂತವನ್ನು ಪ್ರಚಾರ ಮಾಡ್ತಾ ಬಂದಿದೆ. ಈ ಧರ್ಮದ ಧರ್ಮಗ್ರಂಥವಾಗಿರುವಂತಹ ಸಿದ್ಧಾಂತ ಶಿಖಾಮಣಿಯಲ್ಲಿ ಧರ್ಮದ ಉತ್ಕೃಷ್ಟ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾ ಹೋಗಿದ್ದಾರೆ ಹೊರತು ಎಲ್ಲಿಯೂ ಇನ್ನೊಂದು ಧರ್ಮವನ್ನ ಅವಹೇಳನ ಮಾಡಿ ಈ ಕಾಲಕ್ಕೆ ಈ ಧರ್ಮ ಯೋಗ್ಯಲ್ಲ, ಈ ಕಾಲಕ್ಕೆ ಈ ಪರಂಪರೆ ಯೋಗ್ಯಲ್ಲ ಅಂತ ಇನ್ನೊಂದು ಸಿದ್ಧಾಂತವನ್ನ, ಇನ್ನೊಂದು ಧರ್ಮವನ್ನ ಖಂಡಿಸಿರುವಂತಹ ಒಂದು ಮಾತು ಕೂಡ ಸಿದ್ಧಾಂತ ಶಿಖಾಮಣಿಯಲ್ಲಿ ಸಿಗೋದಿಲ್ಲ. ಸಾಂಖ್ಯಂ ಯೋಗ ಪಾಂಚರಾತ್ರಂ ವೇದಾ ಪಾಶುಪತಂ ತಥಾ ಏತಾನಿ ಮಾನಭೂತಾನಿ ನೋಪಹನ್ಯಾನಿ ಯುಕ್ತಿಭಿ ಅನ್ನುವಂಥ ಮಾತನ್ನ ಸಿದ್ಧಾಂತ ಶಿಖಾಮಣಿ ಹೇಳ್ತದೆ. ಸಾಂಖ್ಯ ಆಗಿರಬಹುದು, ಪಾಂಚರಾತ್ರ ಆಗಿರ್ಬೋದು, ಯೋಗ ಆಗಿರ್ಬೋದು, ವೇದಗಳಾಗಿರ್ಬೋದು, ಇವೆಲ್ಲವೂ ಕೂಡ ಮನುಷ್ಯನ ಆಧ್ಯಾತ್ಮ ಸಾಧನೆಯ ಒಂದಿಲ್ಲ ಒಂದು ಹಂತದಲ್ಲಿ, ಒಂದಿಲ್ಲ ಒಂದು ಸಂದರ್ಭದಲ್ಲಿ ಉಪಯೋಗಕ್ಕೆ ಬರುವಂತಹ ಸಿದ್ಧಾಂತಗಳಾಗಿರುವುದರಿಂದ ಯುಕ್ತಿಯನ್ನು ಬಳಸಿ ಈ ಸಿದ್ಧಾಂತಗಳನ್ನ ಯಾರು ಖಂಡಿಸಬಾರದು ಅನ್ನುವಂಥ ಮಾತನ್ನು ಹೇಳಿದ ಧರ್ಮ ಯಾವುದು ಅಂದ್ರೆ ಅದು ವೀರಶೈವ ಲಿಂಗಾಯತ ಧರ್ಮ. ಸಿದ್ಧಾಂತ ಶಿಖಾಮಣಿ ಅನ್ನುವಂಥದ್ದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಈ ಧರ್ಮದ ಶಬ್ದದ ಪರಿಭಾಷೆಯನ್ನ ಬರೆಯುವ ಕಾಲಕ್ಕ ದಾರ್ಶನಿಕ ಪರಿಭಾಷೆಯನ್ನು ಹೇಳಿದ್ದಾರೆ, ಧಾರ್ಮಿಕ ಪರಿಭಾಷೆಯನ್ನು ಹೇಳಿದ್ದಾರೆ, ಅದರ ಜೊತೆಗೆ ಸಾಮಾಜಿಕ ಪರಿಭಾಷೆಯನ್ನು ಕೂಡ ಹೇಳಿದ್ದಾರೆ. ಆ ಸಾಮಾಜಿಕ ಪರಿಭಾಷೆಯಲ್ಲಿ ಬರೆದಿರುವ ಮಾತೇನು ಅಂದ್ರೆ ಸಂಸ್ಕೃತದಲ್ಲಿ ಒಂದು ಗ್ರಂಥ ಕ್ರಿಯಾಸಾರ ಅಂತ ಬರೆದವರು ನೀಲಕಂಠ ಶಿವಾಚಾರ್ಯರು, 3 ಭಾಗಗಳಲ್ಲಿರುವಂತ ಗ್ರಂಥ. ಆ ಕ್ರಿಯಾಸಾರದಲ್ಲಿ ವೀರಶೈವ ಶಬ್ದದ ಸಾಮಾಜಿಕ ಪರಿಭಾಷೆಯನ್ನು ಹೇಳಿದ್ದಾರೆ. ಅದೇನು ಅಂದ್ರೆ ವಿ ಶಬ್ದೋ
ಅಕ್ಷರಗಳಲ್ಲ, ಎರಡೆರಡು ಶಬ್ದಗಳ ಒಂದು ಪದ ಇದೆ. ಒಂದು ವೀರ, ಮತ್ತೊಂದು ಶೈವ ಅಂತ. ಶೈವ ಅಂದ್ರೆ ಶಿವನನ್ನ ಉಪಾಸನೆ ಮಾಡುವವರು, ಶಿವನನ್ನ ಆರಾಧನೆ ಮಾಡುವವರು ಅಂತ ಅರ್ಥ. ಇನ್ನು ವೀರ ಅಂದ್ರೆ ಏನು? ವಿ ಅಂದ್ರ ವಿರೋಧ, ರ ಅಂದ್ರ ರಹಿತ. ನಾವು ಬದುಕುವಂತಹ ಈ ಸಮಾಜದಲ್ಲಿ ಕೇವಲ ನಾವು ಅಷ್ಟೇ ಇರೋದಿಲ್ಲ, ನಮ್ಮ ಜೊತೆಗೆ ಹಲವು ಸಂಪ್ರದಾಯಗಳನ್ನು, ಹಲವು ಆಚರಣೆಗಳನ್ನು, ಹಲವು ಸಿದ್ಧಾಂತಗಳನ್ನು ಅವಲಂಬಿಸಿಕೊಂಡಿರುವಂತಹ ಅನೇಕ ಸಮುದಾಯಗಳಿರ್ತವೆ. ಆ ಎಲ್ಲ ಸಮುದಾಯಗಳ ಜೊತೆ ನಾವು ಹ್ಯಾಂಗೆ ಬದುಕಬೇಕು, ಹ್ಯಾಂಗೆ ಬದುಕಿದ್ರೆ ಅವ ವೀರಶೈವ ಆಗ್ತಾನ ಅನ್ನುವಂಥದ್ದನ್ನ ನೀಲಕಂಠ ಶಿವಾಚಾರ್ಯರು ಹೇಳಿದ್ದಾರೆ. ಯಾರು ಯಾವುದೇ ಸಮುದಾಯದವರ ಜೊತೆಗೆ ವಿರೋಧವನ್ನು ಮಾಡಲಾರ್ದನ ಎಲ್ಲರ ಜೊತೆಗೆ ಪ್ರೀತಿಯಿಂದ ಬದುಕುವಂತ ಕಲೆಯನ್ನ ಕರಗತ್ತು ಮಾಡಿಕೊಂಡು ಜೀವನ ಮಾಡ್ತಾರೋ ಅವರು ವೀರಶೈವರು ಅನ್ನುವಂಥ ಮಾತನ್ನು ಬರ್ತಾರೆ. ವಿರೋಧ ಅಂದ್ರೆ ರಹಿತ, ಇಲ್ಲದೇ ಇರುವ, ವಿರೋಧ ಇಲ್ಲದೇ ಇರುವಂಥವ್ರು, ವಿರೋಧವನ್ನು ಮಾಡದೇ ಇರುವಂಥವ್ರು. ಆ ಹಿನ್ನೆಲೆಯಲ್ಲಿ ವೀರಶೈವ ಲಿಂಗಾಯತ ಧರ್ಮ ಅಂದ್ರೆ ಇದೊಂದು ಸಮನ್ವಯ ಸಿದ್ಧಾಂತವನ್ನು ಪ್ರಾಚೀನ ಕಾಲದಿಂದಲೂ ಪ್ರತಿಪಾದನೆ ಮಾಡ್ಕೊಂಡು ಬಂದಿರುವಂತಹ ಧರ್ಮ. ಇವತ್ತು ಪ್ರತಿಯೊಂದು ಈ ದೇಶದ ಸಿದ್ಧಾಂತವನ್ನು ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ಇಂತಹ ಸಾಮಾಜಿಕ ಮೌಲ್ಯಗಳನ್ನು ಅಲ್ಲಲ್ಲಿ ನಾವು ಹೆಕ್ಕಿ ತೆಗೆಯಲಿಕ್ಕೆ ಸಾಧ್ಯ ಇದೆ. ಅವುಗಳನ್ನು ಆಧಾರವಾಗಿಟ್ಕೊಂಡು ಇವತ್ತು ನಾವೆಲ್ಲ ಒಂದಾಗಬೇಕು. ಒಂದಾದಾಗ ಮಾತ್ರ ಈ ಸಂಸ್ಕೃತಿಯನ್ನ ಕಾಪಾಡಲಿಕ್ಕೆ, ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥೈಸಿಕೊಳ್ಬೇಕು. ಏಕತೆಯಲ್ಲಿ ಅನೇಕತೆ, ಅನೇಕತೆಯಲ್ಲಿ ಏಕತೆ, ಇದುವೇ ಭಾರತ ದೇಶದ ವಿಶೇಷತೆ. ಇದುವೇ ಭಾರತ ದೇಶದ ವಿಶೇಷತೆ. ನಮ್ಮಲ್ಲಿ ಅನೇಕ ಸಂಪ್ರದಾಯಗಳು ಅದಾವು, ಇದ್ದದ್ದನ್ನು ನಾವು ಅದಾವನ್ನು ಒಪ್ಕೊಳ್ಳಬೇಕು. ಅನೇಕ ಅದಾವ ಅನ್ನೋದು, ಬಹು ಉಪಾಸನಾ ಪದ್ಧತಿ ನಮ್ಮಲ್ಲಿ ಅದ ಅನ್ನೋದು ಈ ದೇಶದ ವೀಕ್ನೆಸ್ ಅಲ್ಲ, ಅದು ಈ ದೇಶದ ವೈಶಿಷ್ಟ್ಯತೆ, ಈ ದೇಶದ ಸತ್ವ, ಈ ದೇಶದ ಮಹತ್ವ. ನಾವು ವಿಜಯವಾಡಕ್ಕೆ ಹೋದಾಗ ಒಂದು ಉದಾಹರಣೆಯನ್ನು ಕೊಟ್ಟಿದ್ವಿ, ಅದನ್ನ ಮತ್ತೆ ಹೇಳಲಿಕ್ಕೆ ಬಯಸ್ತೀವಿ. ನಾವು ನೀವು ಮಾರ್ಕೆಟ್ಗೆ ಹೋಗ್ತಿರಲ್ಲ, ಮದುವೆ ಮನ್ಯಾಗ ಮದುವೆ ತಂದಿಟ್ಕೊಳ್ಳಿ. ಮದುವೆ ಮಾಡೋ ಕಾಲಕ್ಕೆ ನೀವು ಬಟ್ಟೆ ತಗೊಳಕ್ ಹೋಗ್ತೀರಿ, ಬಟ್ಟೆ ಅಂಗಡಿಗೆ ಹೋಗ್ತೀರಿ. ಒಂದು ಅಂಗಡಿಯೊಳಗ ಒಂದೇ ಕಂಪನಿದು, ಒಂದೇ ಕ್ವಾಲಿಟಿದು ಬಟ್ ಸಿಗ್ತದ. ಇನ್ನೊಂದು ಅಂಗಡಿಯೊಳಗ ಎಲ್ಲಾ ಕ್ವಾಲಿಟಿ, ಎಲ್ಲಾ ಕಂಪನಿ, ಎಲ್ಲಾ ತರದ ಬಟ್ಟೆ, ಎಲ್ಲಾ ಕಲರ್ ಬಟ್ ಸಿಗ್ತಾವ. ನೀವು ಯಾವ ಅಂಗಡಿಗೆ ಹೋಗ್ತೀರಿ? ಯಾವ ಅಂಗಡಿ ಹೋಗ್ತೀರಿ? ಮದುವೆ ಸಂತೆ ಮಾಡಿರಲಿಲ್ಲ, ಯಾವ ಅಂಗಡಿಗೆ ಹೋಗ್ತೀರಿ? ವೆರೈಟಿ ಇರೋ ಬಟ್ಟೆ ಅಂಗಡಿಗೆ ಹೋಗ್ತೀರಿ. ಒಂದೇ ಥರ ಇರೋ ಬಟ್ಟೆ ಅಂಗಡಿ ಹೋಗಂಗಿಲ್ಲ. ಯಾಕೆ ಅಂದ್ರೆ ನಮಗ ವೆರೈಟಿ ಬೇಕು. ಒಬ್ಬರಿಗೆ ಒಂದು ಪಸಂದ್ ಆಗ್ತದ, ಇನ್ನೊಬ್ಬರಿಗೆ ಇನ್ನೊಂದು ಪಸಂದ್ ಆಗ್ತದ. ಹುಡುಗನಿಗೆ ಒಂದು ಪಸಂದ್ ಆಗ್ತದ, ಹುಡುಗಿಗೆ ಒಂದು ಪಸಂದ್ ಆಗ್ತದ, ಮಗನಿಗೆ ಒಂದು ಪಸಂದ್ ಆಗ್ತದ, ಮಗಳಿಗೆ ಮತ್ತೊಂದು ಪಸಂದ್ ಆಗ್ತದ. ಯಾಕೆ ಅಂದ್ರೆ ಲೋಕೋಭಿನ್ನ ರುಚಿ. ಪ್ರತಿಯೊಬ್ಬರ ಮನಸ್ಸು ಒಂದೇ ತರ ಇರಂಗಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗ್ತದ.
ಅದಕ್ಕಾಗೇನೆ ಈ ದೇಶಕ್ಕೆ ಧರ್ಮ ಪ್ರಧಾನವಾಗಿರುವಂಥ ದೇಶ ಅಂತ ನಾವು ಕರಿತೀವಿ. ಎಲ್ಲ ಸಿದ್ಧಾಂತಗಳನ್ನ ಇಲ್ಲಿ ನಾವು ಕಂಡರೂ ಕೂಡ ಆ ಎಲ್ಲ ಸಿದ್ಧಾಂತಗಳು ಒಂದೊಂದು ಸಂದರ್ಭದಲ್ಲಿ ಮನುಷ್ಯನಿಗೆ ಅವು ಉಪಯೋಗಕ್ಕೆ ಬರ್ತಾವ ಅನ್ನುವಂಥದ್ದನ್ನ ಮನಗಂಡಾಗ, ಅವುಗಳ ಅಂತಃಸತ್ವವನ್ನು ನಾವು ತಿಳ್ಕೊಂಡಾಗ ನಿಜವಾಗಲೂ ಈ ದೇಶದ ವೈಶಿಷ್ಟ್ಯತೆಯನ್ನು ಅರ್ಥ ಮಾಡಿಕೊಂಡು ನಾವೆಲ್ಲ ಒಂದಾಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡಪ್ಪ. ಪುಷ್ಪದಂತ ಶಿವಮಯ್ಯನ ಸ್ತೋತ್ರದಲ್ಲಿ ಒಂದು ಮಾತನ್ನು ಬರೀತಾರೆ. ಆ ಮಾತನ್ನು ಹೇಳಿ ಆಶೀರ್ವಚನ ಮುಗಿಸ್ತೀವಿ ನಾವು. ಅದೇನು ಅಂತ ಕೇಳಿದ್ರೆ, ರುಚಿ ನಾಂ ವೈಚಿತ್ರ್ಯ ರುಚಿ ಕುಟಿಲ ನಾನಾ ಪಥವಿಷ ನೃಣಾಮಯಕೋ ಗಮ್ಯ ಸ್ಪಮಸಿ ಪಯಸಾ ಮರುಣವೈವ ಪಯಸಾ ಮರುಣವೈವ. ಅನೇಕ ನದಿಗಳು ಬೇರೆ ಬೇರೆ ಸ್ಥಾನದಲ್ಲಿ ಹುಟ್ಟುತ್ತಾವ, ಬೇರೆ ಬೇರೆ ಮಾರ್ಗಗಳ ಮೂಲಕ ಹರಿತಾವ, ಕೊನೆಗೆ ಎಲ್ಲಿ ಹೋಗ್ಬಿಡ್ತಾವ? ಸಾಗರವನ್ನೇ ಸೇರ್ತಾವ. ಸಾಗರವನ್ನೇ ಸೇರ್ತಾವ. ಹಂಗ ನಮ್ಮ ಎಲ್ಲ ಪರಂಪರೆಗಳು, ಅದನ್ನು ಸೃಷ್ಟಿ ಮಾಡಿದವರು ಬೇರೆ ಇರಬಹುದು, ಅದನ್ನು ಬೆಳೆಸಿದವರು ಬೇರೆ ಇರಬಹುದು, ಅದನ್ನು ಉಪದೇಶ ಮಾಡಿದವರು ಬೇರೆ ಇರಬಹುದು, ಅದನ್ನು ಬಳಸುವವರು ಬೇರೆ ಇರಬಹುದು. ಎಲ್ಲ ವೈವಿಧ್ಯಮಯವಾಗಿರುವಂತಹ ಎಲ್ಲ ಮಾರ್ಗಗಳು ಕೊನೆಗೆ ಎಲ್ಲಿ ಹೋಗ್ಬಿಡ್ತಾವ ಅಂತ ಕೇಳಿದ್ರೆ, ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣನಾಗಿರುವಂತಹ ಆ ಪರಮಾತ್ಮನನ್ನೇ ಸೇರ್ತಾವ ಅನ್ನುವಂತಹ ಸತ್ಯ ವಾಸ್ತವಿಕ ಅರಿವು ನಮಗಿತ್ತು ಅಂದ್ರೆ ನಾವು ಮಾರ್ಗದ ಈ ಭಿನ್ನತೆಯನ್ನ ಬಳಸಿಕೊಂಡು ನಾವು ಭಿನ್ನ ಭಿನ್ನರಾಗಿ ವರ್ತನೆ ಮಾಡೋದನ್ನ ಬಿಟ್ಟು ಒಂದಾಗಿ ಸಾಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಈ ಸಿದ್ಧಾಂತಗಳು ನಮಗೆ ಕಲಿಸಿಕೊಡ್ತಾವ. ಆ ಹಿನ್ನೆಲೆಯಲ್ಲಿ ನಮ್ಮ ಭಾರತೀಯ ಸಂತ ಮಹಾಪರಿಷತ್ತು ಇಂಥ ಎಲ್ಲ ಒಳ ಆಂತರ್ಯವನ್ನ ಸಮಾಜಕ್ಕೆ ತಿಳಿಯಪಡಿಸೋದರ ಮೂಲಕ ನಾವು ಸಂತರೆಲ್ಲ ಒಂದಾಗಬೇಕು. ತನ್ಮೂಲಕ ಭಾರತೀಯ ಸಂಸ್ಕೃತಿಯನ್ನ ನಮ್ಮ ಭೇದ ಭಾವವನ್ನು ಮರೆತು ಗಟ್ಟಿಯಾಗಿ ಸಮಾಜಕ್ಕೆ ಕಟ್ಟಿಕೊಡೋದಕ್ಕೆ ಮುಂದಾಗಬೇಕು ಅನ್ನುವಂತಹ ಒಂದು ಶ್ರೇಷ್ಠ ಕಾರ್ಯವನ್ನ ಉದ್ದೇಶವನ್ನು ಇಟ್ಕೊಂಡು ಸಾಕ್ತಾ ಇರೋದರಿಂದ ನಮ್ಮ ಸಂಪ್ರದಾಯಗಳನ್ನ ನಮ್ಮ ಆಚರಣೆಗಳನ್ನ ನಾವು ಗಟ್ಟಿಯಾಗಿ ಪಾಲನೆ ಮಾಡೋಣ. ಆದರೆ ರಾಷ್ಟ್ರದ, ದೇಶದ, ಒಟ್ಟು ಸಮಾಜದ ಹಿತವನ್ನು ಕಾಪಾಡಬೇಕು, ಭಾರತೀಯತೆಯನ್ನು ಬೆಳೆಸಬೇಕು ಅನ್ನೋ ಪ್ರಸಂಗ ಬಂದಾಗ ನಮ್ಮ ವೈಯಕ್ತಿಕ ಧರ್ಮಾಚರಣೆಗಳ ಜೊತೆಗೆ ಎಲ್ಲರನ್ನ ಪ್ರೀತಿಸ್ತಾ ಎಲ್ಲರನ್ನ ಕಟ್ಕೊಂಡು ನಾವು ಬೆಳಿಬೇಕು, ಗಟ್ಟಾಗಬೇಕು ಅನ್ನುವಂತಹ ಉತ್ಕೃಷ್ಟ ಸಂಗತಿಗಳನ್ನ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು ಅನ್ನುವಂತಹ ಕರೆಯನ್ನ ಈ ವೇದಿಕೆಯ ಮೂಲಕ ಕೊಡಬಾರ್ತಾ. ಇವತ್ತು ನಿಜವಾಗಲೂ ಬಹಳಷ್ಟು ಸಂತೋಷವನ್ನು ಉಂಟು ಮಾಡಿರುವಂತಹ ಸಂಗತಿ ಏನು ಅಂತ ಕೇಳಿದರೆ, ಶ್ರೀಶೈಲ ಕ್ಷೇತ್ರ ಇದು ಸಂಕಲ್ಪ ಸಿದ್ಧಿಯ ಕ್ಷೇತ್ರ. ಸಂಕಲ್ಪ ಸಿದ್ಧಿಯ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಬಂದು ಯಾವುದಾದ್ರೂ ಒಬ್ಬ ವ್ಯಕ್ತಿ ಏನಾದರೂ ಒಂದನ್ನು ಸಂಕಲ್ಪ ಮಾಡಿಕೊಂಡು ಮಲ್ಲಯ್ಯನಿಗೆ ಹಣೆ ಹಚ್ಚಿ ಅಥವಾ ದೂರದಿಂದ ಕಣ್ಣು ಬಿಟ್ಟು ನಮಸ್ಕಾರ ಮಾಡಿ ನನ್ನ ಸಂಕಲ್ಪ ಪೂರ್ಣ ಆಗಬೇಕು ಅಂತ ಹೇಳಿ ಒಮ್ಮೆ ಮಲ್ಲಯ್ಯನಿಗೆ ನಿವೇದಿಸಿಕೊಂಡ ಅಂದ್ರೆ ಹುಸಿ ಹೋದ ಉದಾಹರಣೆಗಳೇ ಇಲ್ಲ. ಹಿಂಗೆ ಅವರವರ ವೈಯಕ್ತಿಕ ಸಂಕಲ್ಪಗಳು ಎಲ್ಲ ಪೂರ್ಣ ಆಗ್ತಾ ಬರ್ತಾ ಇದ್ದಾವ ಅನ್ನೋ ಕಾರಣಕ್ಕ ಪ್ರತಿ ವರ್ಷ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗಿ ಬರ್ತಾ ಇದ್ದಾರೆ. ಶ್ರೀಶೈಲ ಗುಡ್ಡನ ಸಣ್ಣದಾಗತ್ತೆ ನಿಮ್ಮ ಬರೋ ಸಂಖ್ಯಾಕ ಅಷ್ಟು ಜನ ನೀವೆಲ್ಲ ಬರ್ತಾ ಇದ್ದೀರಿ. ಅದಕ್ಕೆ ಕಾರಣ ಒಂದೇ ಒಂದು ಕಾರಣ ಏನು ಅಂದ್ರೆ ನಿಮ್ಮ ಭಕ್ತಿ, ಮಲ್ಲಯ್ಯನ ಶಕ್ತಿ. ಮಲ್ಲಯ್ಯನ ಶಕ್ತಿ ನಿಮ್ಮ ಭಕ್ತಿ. ನೀವು ಹಾಗೆ ಭಕ್ತಿನೂ ಮಾಡ್ತೀರಿ, ಮಲ್ಲಯ್ಯ ಹೆಂಗ ನಿಮ್ಗೆ ವರಾನ ಕೊಟ್ಕೊತ ಬರ್ತಾನೆ. ಆದ್ರೆ ಇವತ್ತು ಇದೇ ಕ್ಷೇತ್ರದೊಳಗ ಎರಡು
ಒಂದು ಬೃಹತ್ ಸಂಕಲ್ಪಗಳು ಪ್ರಾರಂಭಗೊಳ್ತಾ ಇದ್ದಾವೆ ಅನ್ನೋದು ಜಗದ್ಗುರುಗಳವರ ಸಂತೋಷಕ್ಕೆ ಕಾರಣವಾಗಿರುವಂಥ ಸಂಗತಿಗಳು. ಅದು ಮೊದಲನೇ ಸಂಕಲ್ಪ ಏನು ಅಂತ ಕೇಳಿದ್ರೆ, ನಮ್ಮ ರೈತರು ಎಲ್ಲರೂ ಕೂಡ ಎತ್ತುಗಳನ್ನು ಸಾಕ್ತೀವಿ, ಹಸುಗಳನ್ನು ಸಂರಕ್ಷಣೆ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಕಷಾಯಖಾನೆಗೆ ಅವುಗಳನ್ನು ಕಳಿಸೋದಿಲ್ಲ ಅನ್ನುವಂಥ ಸಂಕಲ್ಪವನ್ನು ಮಾಡೋದು ಇದೊಂದು ಶ್ರೇಷ್ಠವಾಗಿರುವಂಥ ಸಂಕಲ್ಪ. ಆ ನಂದಿಯ ಕೂಗು ಅನ್ನೋ ಅಭಿಯಾನದ ಅಡಿಯಲ್ಲಿ ಸಂರಕ್ಷಣೆ ಮಾಡೋದಕ್ಕೆ ನಾವು ನಮ್ಮ ಜೀವನವನ್ನೇ ಸಮರ್ಪಿಸ್ತಾ ಇದ್ದೀವಿ ಅನ್ನುವಂಥ ಸಂಕಲ್ಪವನ್ನ ನಮ್ಮ ಬಸವರಾಜ್ ಬಿರಾದರ್ ಅವರು, ಸೋಮಲಿಂಗ ಅಜ್ಜನವರು, ನಿನ್ನೆ ಬಂದು ಮಾತನಾಡಿ ಹೋಗಿರುವಂಥ ಚಂದ್ರಶೇಖರ್ ಅವರು ಮಾಡಿ ಇಲ್ಲಿಂದ ನಿರ್ಗಮಿಸ್ತಾ ಇದ್ದಾರೆ. ಒಂದು ವರ್ಷದ ಹಿಂದೆ ಬಿರಾದರ್ ಅವರು ಸಂಕಲ್ಪ ಮಾಡಿದ್ರು, ಅದು ಈ ಮಟ್ಟಕ್ಕೆ ಬಂದದ. ಇವತ್ತು ಇದೇ ಶ್ರೀಶೈಲದಲ್ಲಿ ಇಷ್ಟೆಲ್ಲ ಮಹಾತ್ಮರ ಸಮ್ಮುಖದಲ್ಲಿ, ಸಾನ್ನಿಧ್ಯದಲ್ಲಿ ಮತ್ತೊಂದು ಸಂಕಲ್ಪವನ್ನು ನೀವು ಮಾಡಿ ಮುನ್ನಡೀತಾ ಇದ್ದೀರಿ ಅಂದ್ರೆ ಖಂಡಿತವಾಗಲೂ ಇದರಲ್ಲಿ ಯಶಸ್ಸು ನಿಮಗೆ ಸಿಗ್ತದ ಅನ್ನುವಂತಹ ಭರವಸೆಯನ್ನ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಇದ್ದೇವೆ. ಅದೇ ರೀತಿ ಭಾರತೀಯ ಸಂತ ಮಹಾಪರಿಷತ್ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ಹಿಡಿಯೋದಕ್ಕೆ ನಾವೆಲ್ಲ ಒಂದಾಗಿ ಸಾಕ್ತೀವಿ ಎನ್ನುವಂತಹ ಎರಡನೇ ದೊಡ್ಡ ಸಂಕಲ್ಪ ಈ ಕ್ಷೇತ್ರದಿಂದ ಇವತ್ತು ಚಾಲನೆಯನ್ನು ಪಡೆದುಕೊಳ್ತಾ ಇರೋದು ಜಗದ್ಗುರುಗಳವರ ಎರಡನೇ ಸಂತೋಷಕ್ಕೆ ಕಾರಣವಾಗಿರುವಂತಹ ಸಂಗತಿ. ಇವು ಎರಡೂ ಕೂಡ ಕಾಲದ ಅತ್ಯಂತ ಉತ್ತಮವಾಗಿರುವಂತಹ ಕರೆ. ಇದಕ್ಕೆ ನಾವೆಲ್ಲರೂ ಕೂಡ ಸ್ಪಂದಿಸಬೇಕು. ಒಂದು ಸಂಕಲ್ಪಕ್ಕೆ ರೈತರು ಸ್ಪಂದಿಸಿದ್ರೆ ಇನ್ನೊಂದು ಸಂಕಲ್ಪಕ್ಕೆ ಸಂತರು ಸನ್ಯಾಸಿಗಳು ಸ್ಪಂದಿಸಬೇಕು ಅನ್ನುವಂತಹ ಮಾತನ್ನ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ, ದೈವಾಂಶಿರುವಂತಹ ಕೈಲಾಸಾಶ್ರಮದ ಪೂಜ್ಯರಾಗಿರಬಹುದು, ಹರಿಹರಪುರದ ಪೂಜ್ಯರಾಗಿರಬಹುದು, ಮೂಡುಬಿದಿರೆಯ ಪೂಜ್ಯರಾಗಿರಬಹುದು, ಎಷ್ಟೆಲ್ಲ ಒತ್ತಡಗಳ ಮಧ್ಯದಲ್ಲೂ ಕೂಡ, ಯಾಕಂದ್ರೆ ಯುಗಾದಿ 12 ದಿವಸದಲ್ಲಿ ಬಂತು, ಹೊಸ ವರ್ಷಕ್ಕೆ ನಾವೆಲ್ಲ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಅವರ ವೈಯಕ್ತಿಕ ಬೇಕಾದಷ್ಟು ಕಾರ್ಯಕ್ರಮಗಳು ಇದ್ರೂ ಕೂಡ ಇಂಥ ಒಂದು ಶ್ರೇಷ್ಠವಾದ ಕಾರ್ಯಕ್ರಮ ಶ್ರೀಶೈಲದಲ್ಲಿ ನಡೀತಾ ಇದೆ. ನೀವು ಬರಬೇಕು ಅಂತ ತಿಳ್ಕೊಂಡು ದೂರವಾಣಿ ಮೂಲಕ ಕರೆ ಮಾಡಿದಾಗ ತಮ್ಮೆಲ್ಲ ಒತ್ತಡಗಳನ್ನ, ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಶ್ರೀಶೈಲಕ್ಕೆ ದಯಮಾಡಿಸಿ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿ ತಮ್ಮ ಅಮೂಲ್ಯವಾಗಿರುವಂತಹ ಆಶೀರ್ವಚನವನ್ನ ನಮ್ಮೆಲ್ಲ ಭಕ್ತರಿಗೆ ಕರುಣಿಸಿ ಬಹಳ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ. ಅಂತಹ ಎಲ್ಲ ಪೂಜ್ಯರಿಗೆ ಅನಂತ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನ ಈ ವೇದಿಕೆಯ ಮೂಲಕ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಎಲ್ಲರೂ ಕೂಡಿಕೊಂಡು ಭಾರತ ದೇಶದ ಸಂಸ್ಕೃತಿಯನ್ನ ಇದೇ ರೀತಿ ಎತ್ತಿ ಹಿಡಿಯೋಣ ಅನ್ನುವಂತಹ ಪುನರುಚ್ಚಾರವನ್ನು ಈ ವೇದಿಕೆಯ ಮೂಲಕ ಮಾಡ್ತಾ, ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಪುರದ ಶ್ರೀಗಳವರಾಗಿರ್ಬೋದು, ಕರ್ಮಂಟ್ಮಾಳದ ಶ್ರೀಗಳವರಾಗಿರ್ಬೋದು, ಆಮೇಲೆ ನಮ್ಮ ವಿವೇಕಾನಂದ ದೇವರಾಗಿರ್ಬೋದು ಅಚ್ಚುಕಟ್ಟಾಗಿ ಸಮಾರಂಭವನ್ನು ನಡೆಸಿಕೊಟ್ಟಿದ್ದಾರೆ. ಕರ್ಮಂಟ್ಮಾಳ ಸ್ವಾಮಿಗಳಂತೂ ಭಾರತೀಯ ಸಂತ ಪರಿಷತ್ತಿನ ಅವಿಭಾಜ್ಯ ಅಂಗ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇವತ್ತು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ನಂದಿಯ ಕೂಗಿಗೂ ಕೂಡ ಅವರು ತಮ್ಮನ್ನು ಜೋಡಿಸಿಕೊಂಡು ಉತ್ತಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಸನ್ಮಂಗಲವನ್ನು ಹಾರೈಸಿ ಇದೇ ವೇದಿಕೆಯಲ್ಲಿ ನಮ್ಮ ತೆಲುಗುದೇಶಂ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿಯಾಗಿರುವಂತಹ ನಮ್ಮ ಡಿ ನರಸಿಂಹಮೂರ್ತಿ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅತ್ಯಂತ ಸಜ್ಜನ ಧರ್ಮವಂತ ರಾಜಕಾರಣಿಗಳು. ಅವರಂತಹ ಮುತ್ಸದ್ದಿಯನ್ನ, ಅವರಂತಹ ಸದ್ಗುಣಿಗಳನ್ನ ರಾಜಕೀಯ ವಲಯದಲ್ಲಿ ನಾವು ಹುಡುಕೋದು ಕಷ್ಟ ಅನ್ನುವಷ್ಟು ಮಟ್ಟಿಗೆ ಒಳ್ಳೆಯತನವನ್ನ ತಮ್ಮಲ್ಲಿ ರೂಢಿಸಿಕೊಂಡಿರುವಂತಹವರು. ಶ್ರೀಶೈಲದಲ್ಲಿ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಡೀಬೇಕಾಗಿತ್ತು ಅಂದ್ರೆ ಅವರ ಸಹಕಾರವು ಅತ್ಯಂತ ಮುಖ್ಯವಾಗಿ ಇತ್ತು ಅನ್ನುವಂತಹದನ್ನು ನಾವಿಲ್ಲಿ ಹೇಳಲಿಕ್ಕೆ ಮರೆಯೋದಿಲ್ಲ. ಬರುವ ದಿನಮಾನಗಳಲ್ಲಿ ಅವರಿಗೆ ಇನ್ನೂ ಉನ್ನತೋನ್ನತವಾಗಿರುವಂತಹ ರಾಜಕೀಯ ಸ್ಥಾನಮಾನಗಳು ಲಭಿಸಿ
ವ್ಯಾಪಕವಾಗಿ ಸಮಾಜ ಸೇವೆಯನ್ನು ಮಾಡುವಂತಹ, ರಾಷ್ಟ್ರ ಸೇವೆಯನ್ನು ಮಾಡುವಂತಹ ಶಕ್ತಿ ಅವರಿಗೆ ಮಲ್ಲಿಕಾರ್ಜುನ ಅನುಗ್ರಹಿಸಿದೆ ಅಂತ ಹೇಳಿ ಈ ವೇದಿಕೆಯ ಮೂಲಕ ಅವರಿಗೆ ಹಾರೈಸ್ತಾ ಇದ್ದೇವೆ. ಅದೇ ರೀತಿ ವೀರಶೈವ ಲಿಂಗಾಯತ್ ಫೆಡರೇಷನ್ ಚೇರ್ಮನ್ ಆಗಿರುವಂತಹ ಶ್ರೀಮತಿ ಸ್ವಪ್ನ ತುಳಜಾರಪುರ ಅಮ್ಮನವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವತ್ತು ಈ ಪ್ರದೇಶದಲ್ಲಿ ವೀರಶೈವ ಧರ್ಮವನ್ನ, ಸಮುದಾಯದ ಆಶೋತ್ತರಗಳನ್ನು ರಾಜಕೀಯವಾಗಿ ಪೂರೈಸಿಕೊಳ್ಳಲಿಕ್ಕೆ ಒಬ್ಬ ಸೇತುವೆಯಾಗಿ ಒಬ್ಬ ಮಹಿಳೆಯರು ಮುಂದೆ ನಿಂತಿದ್ದಾರೆ ಅಂದ್ರೆ ಅದು ನಮ್ಮ ಸಮಾಜಕ್ಕೊಂದು ಹೆಮ್ಮೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಅವರು ಹೆಚ್ಚು ಸಮಾಜವನ್ನು ಕಟ್ಟುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದ್ರ ಮೂಲಕ ಇನ್ನೂ ಹೆಚ್ಚು ಶಕ್ತಿವಂತರಾಗಿ ಬೆಳೀಲಿ ಅಂತ ತಿಳ್ಕೊಂಡು ಅವರಿಗಾದರೂ ಕೂಡ ಸನ್ಮಾನಗಳನ್ನು ಹಾರೈಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ವಿಜಯಪುರದ ಪ್ರೊಫೆಸರ್ ಉಮೇಶ್ ವಸ್ತ್ರದವರು ಕಳೆದ 2-3 ದಿನಗಳಿಂದ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ದುಡಿತಾ ಇದ್ದಾರೆ. ಶ್ರೀ ಕ್ಷೇತ್ರ ಯಡೂರಿನಲ್ಲಿ ಉಪರಾಷ್ಟ್ರಪತಿಗಳನ್ನು ಕರೆಸೋ ಸಂದರ್ಭದಲ್ಲಿ ಬಹಳಷ್ಟು ಮುತುವರ್ಜಿಯಿಂದ ಕಾರ್ಯವನ್ನು ನಿರ್ವಹಿಸಿ ಮಧ್ಯ ಬಂದಿರುವಂತಹ ಹಲವಾರು ಗೊಂದಲಗಳನ್ನು ನಿವಾರಿಸಿ ಎದೆಕೊಟ್ಟು ನಿಂತಿರುವಂತಹ ಒಬ್ಬ ಅಪರೂಪದ ವ್ಯಕ್ತಿ ಅಂದ್ರೆ ಅದು ನಮ್ಮ ಉಮೇಶ್ ವಸ್ತ್ರದವರು. ಅವರ ಧೈರ್ಯ, ಸಾಹಸ, ಬುದ್ಧಿವಂತಿಕೆ ಮತ್ತು ಬದ್ಧತೆಗಳನ್ನು ಎಷ್ಟು ಬಣ್ಣಿಸಿದರೂ ಕೂಡ ಕಡಿಮೆ ಅನ್ನುವಂಥ ಮಾತುಗಳನ್ನು ವ್ಯಕ್ತ ಮಾಡ್ತಾರೆ. ಅವರಿಗೂ ಕೂಡ ಅನಂತ ಸಂಬಂಧಗಳನ್ನು ಹಾರೈಸಿ ಇದೇ ರೀತಿ ಸಮಾಜವನ್ನು ಕಟ್ಟುವ ಕಾರ್ಯಕ್ರಮಕ್ಕೆ ನೀವು ಯಾವಾಗಲೂ ಜೊತೆಯಾಗಿರಬೇಕು ಅನ್ನುವಂತಹ ಸೂಚನೆಯನ್ನು ಅವರಿಗೆ ತಿಳಿಸ್ತಾ ನಮ್ಮ ಬಸವರಾಜ್ ಬಿರಾದರವರಾಗಿರ್ಬೋದು, ಆಮೇಲೆ ನಮ್ಮ ಸೌಲಿನಿ ಅಜ್ಜನ್ ಅವರಾಗಿರ್ಬೋದು, ಆಮೇಲೆ ನಮ್ಮ ಚಂದ್ರಶೇಖರ್ ಸರ್ ಅವರಾಗಿರ್ಬೋದು, ಈ ನಂದಿಯ ಕೂವನ್ನು ಅಲ್ಲಿಂದ ಇಲ್ಲಿ ತನಕ ತಗೊಂಡು ಬರಲಿಕ್ಕೆ ಪಟ್ಟಿರುವಂತಹ ಶ್ರಮ, ತಮ್ಮ ಇಡೀ ಬದುಕಲ್ಲೇ ಗೋ ಸಂರಕ್ಷಣೆಗೆ ಅವರು ಮೀಸಲಾಗಿಟ್ಟಿರುವಂತಹದ್ದು ಅವರಲ್ಲಿರುವಂತಹ ಬಹುದೊಡ್ಡ ತ್ಯಾಗಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿ. ನೀವೆಲ್ಲ ಒಂದು ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದನೆಯನ್ನು ಸಲ್ಲಿಸಬೇಕು. ರೈತರಿಗೆ ಉಪಯೋಗ ಆಗುವಂತಹ ಹಸುಗಳನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಅವರೊಬ್ಬ ಅಧಿಕಾರಿಗಳಾಗಿ ಇವತ್ತು ನಿಮ್ಮ ಸಲುವಾಗಿ ಅದನ್ನೆಲ್ಲ ತ್ಯಾಗ ಮಾಡಿ ನಿಮ್ಮ ಜೊತೆಗೆ ಬರ್ತಾ ಇದ್ದಾರೆ ಅಂದ್ರೆ ಅವರ ತ್ಯಾಗ ನಿಜಕ್ಕೂ ಬಹಳ ದೊಡ್ಡದು ಅನ್ನುವಂಥ ಮಾತುಗಳನ್ನು ವ್ಯಕ್ತ ಮಾಡ್ತಾರೆ. ಅವರಿಗೆ ನಿಮಗೆ ಸರ್ವರಿಗೂ ಕೂಡ ಸನ್ಮಾನವನ್ನು ಹಾರೈಸಿ ಇವತ್ತು ನಿನ್ನೆ 2 ದಿನಗಳ ಕಾರ್ಯಕ್ರಮ ಇಲ್ಲಿ ಸಂಪನ್ನಗೊಳ್ತಾ ಇದೆ. ಮೊನ್ನೆ ಈ ಯುಗಾದಿ ಕಾರ್ಯಕ್ರಮದ ನಿಮಿತ್ತ ಅಲ್ಲೇನು ಗಾರ್ಡನ್ ಇದೆ ದೇವಸ್ಥಾನದ ದಕ್ಷಿಣ ದ್ವಾರದ ಪಕ್ಕದಲ್ಲಿ ಪ್ರತಿ ವರ್ಷ 5 ದಿನಗಳ ಕಾರ್ಯಕ್ರಮ ಅಲ್ಲಿ ನಡೀತಾ ಇದೆ. ಆದರೆ ಅಲ್ಲೊಂದು ಸ್ವಲ್ಪ ಸ್ಥಳಾಭಾವ ಆಗ್ಬೋದು ಅನ್ನೋ ಕಾರಣಕ್ಕೆ 2 ದಿನಗಳ ಕಾರ್ಯಕ್ರಮಗಳನ್ನು ನಮ್ಮ ಕರ್ಮಟ್ನಾಳ್ ಶ್ರೀಗಳವರ ಸಂಕಲ್ಪದ ಮೇರೆಗೆ ಈ ಕಡೆಗೆ ತೆಗೆದುಕೊಂಡು ಬರಲಾಗಿದೆ. ಅಲ್ಲೂ ಕಾರ್ಯಕ್ರಮ 2 ದಿನಗಳಿಂದ ನಡೀತಾ ಇದೆ. ನಾಳೆ ಮತ್ತು ನಾಡಿದ್ದು ಇನ್ನೂ 2 ದಿನಗಳ ಕಾರ್ಯಕ್ರಮ ಅಲ್ಲೇ ನಡೀತದೆ. ಸಾಯಂಕಾಲದ ಜಗದ್ಗುರುಗಳವರ ಸಾನ್ನಿಧ್ಯ ಮತ್ತು ಆಶೀರ್ವಚನ ಆ ವೇದಿಕೆಯಲ್ಲಿ ನಡೀತದೆ. ಆಲಿಸಬೇಕು, ಪಾಲ್ಗೊಳ್ಬೇಕನ್ನುವರು ನೀವೆಲ್ಲ ಅಲ್ಲಿಗೆ ಬರಲಿಕ್ಕೆ ನಿಮಗೆಲ್ಲರಿಗೂ ಅವಕಾಶ ಇರ್ತದೆ ಅನ್ನುವಂಥ ಸೂಚನೆಯನ್ನು ನಿಮಗೆಲ್ಲ ಕೊಡಮಾಡ್ತಾ ಪಾಲ್ಗೊಂಡಿರುವಂಥ ಎಲ್ಲ ಭಕ್ತರಿಗೆ ಕಾರ್ಯಕ್ರಮದ ನಂತರ ನಿಮಗೆಲ್ಲ ಪ್ರಸಾದ ಮಾಡಿಸಿರುವಂತಹ ನಮ್ಮ ಮಹಾಲಿಂಗಪುರದ ದಾಸೋಹ ಕಮಿಟಿಯವರಿಗೆ ಸಹಕಾರ ನೀಡಿರುವಂತಹ ಸರ್ವರಿಗೂ ಕೂಡ ಸಂಬಂಧವನ್ನು ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.